ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಂದುವರಿಸುತ್ತೇನೆ. ಇವತ್ತಿನ ವಿಡಿಯೋದಲ್ಲಿ WPL ನ ಉದ್ಘಾಟನೆ ಪಂದ್ಯವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ಮತ್ತು ಗುಜರಾತ್ ಜೆಂಟ್ಸ್ ವುಮೆನ್ಸ್ ತಂಡಗಳ ನಡುವೆ ನಡೆಯಿತು. ಈ ಪಂದ್ಯದಲ್ಲಿ RCB ವುಮೆನ್ಸ್ ತಂಡವು ಭರ್ಜರಿಯಾದ ಗೆಲುವನ್ನು ಕಂಡಿದೆ. ಅದು ಗುಜರಾತ್ ಜೆಂಟ್ಸ್ ವುಮೆನ್ಸ್ ತಂಡದ ವಿರುದ್ಧ. ಎಸ್ ಹೌದು. ಹಾಗಾದರೆ ಬೆಂಗಳೂರು ಮತ್ತು ಗುಜರಾತ್ ತಂಡಗಳ ನಡುವೆ ಯಾವ ರೀತಿ ಪಂದ್ಯವು ಸಾಗಿತು ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ. ವುಮೆನ್ಸ್ ಪ್ರೀಮಿಯರ್ ಲೀಗ್ 2025ರ ಉದ್ಘಾಟನೆ ಪಂದ್ಯವು ವಡೋದರದ ಕೋತಂಬಿ ಸ್ಟೇಡಿಯಂನಲ್ಲಿ ನಡೆಯಿತು. ಈ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ತಂಡವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಅನ್ನು ಆಯ್ದುಕೊಂಡಿತು. ಹೀಗಾಗಿ ಗುಜರಾತ್ ಜೆಂಟ್ಸ್ ವುಮೆನ್ಸ್ ತಂಡವು ಮೊದಲು ಬ್ಯಾಟಿಂಗ್ಗೆ ಇಳಿಯಲ್ಪಟ್ಟಿತು. ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಜೆಂಟ್ಸ್ ವುಮೆನ್ಸ್ ತಂಡವು 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 201 ರನ್ಗಳನ್ನು ಪೇರಿಸಿತು. ಎಸ್ ಹೌದು. ಹಾಗಾದರೆ ಗುಜರಾತ್ ಜೆಂಟ್ಸ್ ವುಮೆನ್ಸ್ ತಂಡದ 201 ರನ್ಗಳಲ್ಲಿ ಬ್ಯಾಟ್ಸ್ಮನ್ಗಳ ಕೊಡುಗೆ ಎಷ್ಟು ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ. ಗುಜರಾತ್ ಜೆಂಟ್ಸ್ ವುಮೆನ್ಸ್ ತಂಡದ ಪರವಾಗಿ ಬೇತ್ ಮೂನಿ ಮತ್ತು ಲಾರಾ ಓಲ್ವರ್ದತ್ ಅವರು ಇನ್ನಿಂಗ್ಸ್ ಅನ್ನು ಆರಂಭಿಸಿದರು. ಆದರೆ ಗುಜರಾತ್ ಜೆಂಟ್ಸ್ ವುಮೆನ್ಸ್ ತಂಡವು ಆರಂಭಿಕ ಆಘಾತವನ್ನು ಕಂಡಿತು. ಕಾರಣ ಲಾರಾ ಓಲ್ವರ್ದತ್ ಅವರು ಕೇವಲ 6 ರನ್ ಗಳಿಸಿ ರೇಣುಕಾ ಸಿಂಗ್ ಅವರ ಬೌಲಿಂಗ್ ನಲ್ಲಿ ಬೋಲ್ಡ್ ಆಗುವುದರ ಮುಖಾಂತರ ಔಟ್ ಆಗಿ ಹೊರ ನಡೆದರು. ಎಸ್ ಹೌದು. ಆದರೆ ಬೇತ್ ಮೂನಿ ಅವರು ಉತ್ತಮವಾದ ಆರಂಭವನ್ನು ಒದಗಿಸಿದರು. 42 ಎಸೆತಗಳಲ್ಲಿ 8 ಬೌಂಡರಿಗಳೊಂದಿಗೆ 56 ರನ್ ಗಳಿಸಿ ಪ್ರೇಮಾ ರಾವತ್ ಅವರ ಬೌಲಿಂಗ್ ನಲ್ಲಿ ಸ್ಮೃತಿ ಮಂದಾನ ಅವರಿಗೆ ಕ್ಯಾಚ್ ನೀಡಿ ಬೇತ್ ಮೂನಿ ಅವರು ಔಟ್ ಆದರು. ಎಸ್ ಹೌದು. ಆಶ್ ಗಾರ್ಡ್ನರ್ ಅವರು ಅತ್ಯುತ್ತಮವಾದ ಭರ್ಜರಿಯಾದ 37 ಎಸೆತಗಳಲ್ಲಿ 3 ಬೌಂಡರಿ ಮತ್ತು 8 ಭರ್ಜರಿ ಸಿಕ್ಸರ್ಗಳೊಂದಿಗೆ 79 ರನ್ ಗಳಿಸಿ ಔಟ್ ಆಗದೆ ಉಳಿದರು. ಇವರಿಗೆ ಉತ್ತಮವಾದ ಸಾಥ್ ನೀಡಿದ ದಾಂದ್ರಾ ದತ್ತಿನ್ ಅವರು 25 ರನ್ ಗಳಿಸಿದರು. ಎಸ್ ಹೌದು. ಗುಜರಾತ್ ಜೆಂಟ್ಸ್ ವುಮೆನ್ಸ್ ತಂಡದ ಪರವಾಗಿ ಅತ್ಯಧಿಕ ರನ್ ಗಳಿಸಿದವರು ಅಂದರೆ ಗರಿಷ್ಠ ರನ್ ಗಳಿಸಿದವರು ನಾಯಕಿ ಆಶ್ ಗಾರ್ಡ್ನರ್ ಅವರು. ಎಸ್ ಹೌದು. ಹಾಗಾದ್ರೆ ನಾವು ಇವಾಗ ನೋಡೋಣ RCB ತಂಡದ ಬೌಲಿಂಗ್ ವಿಭಾಗ ಯಾವ ರೀತಿ ಇತ್ತು ಎಂಬುದನ್ನು. ಎಸ್ ಹೌದು. ರೇಣುಕಾ ಸಿಂಗ್ ಅವರು 2 ವಿಕೆಟ್ ಪಡೆದು ಮಿಂಚಿದರು. ಕನಿಕಾ ಅವರು 1 ವಿಕೆಟ್ ಪಡೆದರು. ಜಾರ್ಜ್ ವಾರಂ ಅವರು 1 ವಿಕೆಟ್ ಪಡೆದರು. ಪ್ರೇಮಾ ರಾವತ್ ಅವರು 1 ವಿಕೆಟ್ ಪಡೆದರು. 202 ರನ್ಗಳ ಗುರಿಯನ್ನು ಬೆನ್ನು ಹತ್ತಿದ RCB ತಂಡವು ಕೇವಲ 18.3 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 202 ರನ್ ಗಳಿಸಿ 6 ವಿಕೆಟ್ ಗಳಿಂದ ಭರ್ಜರಿಯಾದ ಗೆಲುವನ್ನು ಕಂಡಿತು. ಅದು ಉದ್ಘಾಟನೆ ಪಂದ್ಯದಲ್ಲಿ ಗುಜರಾತ್ ಜೆಂಟ್ಸ್ ವುಮೆನ್ಸ್ ತಂಡದ ವಿರುದ್ಧ. ಎಸ್ ಹೌದು. ನಾವು ಇವಾಗ RCBಯ ಬ್ಯಾಟಿಂಗ್ ಇನ್ನಿಂಗ್ಸ್ ನಲ್ಲಿ ಯಾರು ಭರ್ಜರಿಯಾದ ರನ್ ಗಳ ಕೊಡುಗೆಯನ್ನು ನೀಡಿದ್ದಾರೆ ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ. RCB ವುಮೆನ್ಸ್ ತಂಡದ ಪರವಾಗಿ ಸ್ಮೃತಿ ಮಂದಾನ ಮತ್ತು ಡೆನಿಯಲ್ ವ್ಯಾಟ್ ಅವರು ಇನ್ನಿಂಗ್ಸ್ ಅನ್ನು ಆರಂಭಿಸಿದರು. ಆದರೆ ಆರಂಭಿಕ ಆಘಾತವನ್ನು ಕಂಡಿತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ತಂಡವು. ಎಸ್ ಹೌದು. ಸ್ಮೃತಿ ಮಂದಾನ ಅವರು ಕೇವಲ 9 ರನ್ ಗಳಿಸಿ ಆಶ್ ಗಾರ್ಡ್ನರ್ ಅವರ ಬೌಲಿಂಗ್ ನಲ್ಲಿ LBW ಬೆಲೆಗೆ ಬಿದ್ದು ಔಟ್ ಆದರು. ಡೆನಿಯಲ್ ವ್ಯಾಟ್ ಅವರು ಸಹ ಕೇವಲ 4 ರನ್ ಗಳಿಸಿ ಆಶ್ ಗಾರ್ಡ್ನರ್ ಅವರ ಬೌಲಿಂಗ್ ನಲ್ಲಿ ಬೋಲ್ಡ್ ಆಗುವುದರ ಮುಖಾಂತರ ಇಬ್ಬರು ಆರಂಭಿಕ ಆಟಗಾರ್ತಿಯರು ವಿಕೆಟ್ ಒಪ್ಪಿಸುವುದರ ಮುಖಾಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ತಂಡಕ್ಕೆ ಆರಂಭಿಕ ದೊಡ್ಡ ಆಘಾತವನ್ನು ತಂದೊಡ್ಡಿದ್ದರು. ಆದರೆ ನಾಯಕಿ ಎಲಿಸ್ ಪೆರಿ ಅವರ ಅತ್ಯದ್ಭುತವಾದ ಅರ್ಧ ಶತಕದಿಂದ ಮತ್ತೆ ಎಚ್ಚೆತ್ತುಕೊಂಡಿತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ತಂಡವು. ಎಸ್ ಹೌದು. ಇವರಿಗೆ ಉತ್ತಮವಾದ ಸಾಥ್ ನೀಡಿದ ರಾಘವಿ ಬಿಸ್ತ್ ಅವರು 25 ರನ್ ಗಳಿಸಿ ಉತ್ತಮವಾದ ಜೊತೆ ಆಟವನ್ನು ನೀಡಿದರು. ಎಸ್ ಹೌದು. ಎಲಿಸ್ ಪೆರಿ ಮತ್ತು ರಾಘವಿ ಬಿಸ್ತ್ ಅವರು ಔಟ್ ಆದ ನಂತರ ಜೊತೆಯಾದ ರಿಚಾ ಘೋಷ್ ಮತ್ತು ಕನಿಕಾ ಅವರು ಅತ್ಯದ್ಭುತವಾದ ಜೊತೆ ಆಟ ಆಡುವುದರ ಮುಖಾಂತರ RCB ತಂಡಕ್ಕೆ ಗೆಲುವನ್ನು ತಂದುಕೊಟ್ಟರು. ಈ ಇಬ್ಬರು ಆಟಗಾರ್ತಿಯರು ರಿಚಾ ಘೋಷ್ ಅವರು ಕೇವಲ 27 ಎಸೆತಗಳಲ್ಲಿ 7 ಬೌಂಡರಿ ಮತ್ತು 4 ಭರ್ಜರಿ ಸಿಕ್ಸರ್ಗಳೊಂದಿಗೆ ಔಟ್ ಆಗದೆ 64 ರನ್ ಗಳಿಸಿದರು. ಇವರಿಗೆ ಉತ್ತಮವಾದ ಜೊತೆ ಆಟವನ್ನು ನೀಡಿದ ಕನಿಕಾ ಅವರು ಕೇವಲ 13 ಎಸೆತಗಳಲ್ಲಿ 4 ಬೌಂಡರಿಗಳೊಂದಿಗೆ 30 ರನ್ ಗಳಿಸಿ ಔಟ್ ಆಗದೆ ಉಳಿದರು. ಈ ಇಬ್ಬರು ಆಟಗಾರ್ತಿಯರ ಬ್ಯಾಟಿಂಗ್ ಸಹಾಯದಿಂದ RCB ತಂಡವು 6 ವಿಕೆಟ್ ಗಳಿಂದ ಭರ್ಜರಿಯಾದ ಗೆಲುವನ್ನು ಕಂಡಿತು. ಅದು ಉದ್ಘಾಟನೆಯ ಪಂದ್ಯದಲ್ಲಿ. ಈ ಪಂದ್ಯದಲ್ಲಿ ಅತ್ಯದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ ರಿಚಾ ಘೋಷ್ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು. ಇದು ವುಮೆನ್ಸ್ ಪ್ರೀಮಿಯರ್ ಲೀಗ್ 2025ರ ಮೊದಲನೇ ಪಂದ್ಯವಾಗಿದೆ. ಮೊದಲನೆಯ ಪಂದ್ಯವು ಗುಜರಾತ್ ಮತ್ತು ಬೆಂಗಳೂರು ತಂಡಗಳ ನಡುವೆ ನಡೆಯಿತು. ಈ ಪಂದ್ಯದಲ್ಲಿ ಬೆಂಗಳೂರು ವುಮೆನ್ಸ್ ತಂಡವು ಭರ್ಜರಿಯಾದ ಗೆಲುವನ್ನು ಕಂಡು ಶುಭಾರಂಭ ಮಾಡಿದೆ. ಹಾಗಾದ್ರೆ ಮುಂದಿನ ಪಂದ್ಯದಲ್ಲಿ ಯಾವ ರೀತಿಯ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡುತ್ತದೆ ಬೆಂಗಳೂರು ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ. ಇದು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರ.